ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಹೌದು ಪ್ರಿಯರೇ, ದೇವರ ವಾಕ್ಯವು ಹೇಳುವ ರೀತಿಯಲ್ಲಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಈ ದಿನ ನೀವು ಕ್ರಿಸ್ತನನ್ನ ಪ್ರೀತಿಸುವಂತಹ ಮಕ್ಕಳಾಗಿದ್ದೀರಾ? ಹಾಗಾದ್ರೆ ದೇವರು ನಿಮಗೊಂದು ವಾಗ್ದಾನ ಕೊಟ್ಟಿದ್ದಾನೆ. ಎಲ್ಲಾ ಕಾರ್ಯಗಳು ನಿಮಗೆ ನಿಮ್ಮ ಹಿತಕ್ಕಾಗಿ ಅನುಕೂಲವಾಗಿ ಮಾಡಿಕೊಡುವಂತ ದೇವರು ನಮ್ಮ ದೇವರಾಗಿದ್ದಾರೆ. ನೀವು ಕ್ರಿಸ್ತನನ್ನ ಪ್ರೀತಿಸುವುದರಿಂದ ನಿಮ್ಮ ಜೀವಿತದಲ್ಲಿ ನೀವು ಏನನ್ನಾದರೂ ಅನುಭವಿಸಿರಬಹುದು. ಈ ದಿನ ನೀವು ಮೋಸಕ್ಕೆ ಒಳಗಾಗಿರಬಹುದು, ತೊಂದರೆಗೆ ಒಳಗಾಗಿರಬಹುದು, ಅಥವಾ ನಾವೊಂದು ಫೇಲ್ಯೂರ್, ಒಂದು ಪೇನ್, ಒಂದು ಹರ್ಟ್, ನೋವುಗಳನ್ನ ನಾವು ಅನುಭವಿಸಿರಬಹುದು. ಆದರೆ ಈ ಎಲ್ಲಾ ಕಾರ್ಯಗಳು ಕೂಡ ನಮ್ಮ ಹಿತಕ್ಕಾಗಿಯೇ ಆಗಿವೆ ಎಂಬುದಾಗಿ ನೀವು ತಿಳಿದುಕೊಂಡರೆ, ಯಾವುದೇ ಒಂದು ರೀತಿಯ ಕಾರ್ಯಗಳು ಏನೇ ಆದರೂ ಕೂಡ ಅದನ್ನ ದೇವರು ನಮ್ಮ ಹಿತಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಅನುಕೂಲಕ್ಕಾಗಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ನಾವು ಅಂದ್ಕೊಳ್ತೇವೆ, ಈ ನೋವಿನಿಂದ ನಾನು ಹೊರಗಡೆ ಬರ್ಲಿಕ್ಕೆ ಸಾಧ್ಯವಿಲ್ಲ, ಈ ಒಂದು ರೋಗದಿಂದ ನಾನು ಹೊರಗಡೆ ಬರ್ಲಿಕ್ಕೆ ಸಾಧ್ಯವಿಲ್ಲ, ಈ ತೊಂದರೆಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಖಂಡಿತವಾಗಿ ಇಲ್ಲ ಪ್ರಿಯರೇ, ನೀವು ಅದೆಲ್ಲದರಿಂದ ಹೊರಗೆ ಬರಲು ಸಾಧ್ಯ. ಯಾಕಂತಂದ್ರೆ ಈ ದಿನದ ಈ ನಿಮ್ಮ ನೋವನ್ನ ದೇವರು ನಿಮ್ಮ ಹಿತಕ್ಕಾಗಿ, ನಿಮ್ಮ ಒಳ್ಳೆಯದಕ್ಕಾಗಿ, ನಿಮ್ಮ ಅನುಕೂಲಕ್ಕಾಗಿ ಮಾರ್ಪಾಡು ಮಾಡಿಕೊಡುವಂತವರಾಗಿದ್ದಾರೆ. ಆದುದರಿಂದ ಧೈರ್ಯವಾಗಿರಿ. ದೇವರು ನಿಮ್ಮ ಅನುಕೂಲವನ್ನ ಮಾಡಿಕೊಂಡು ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲಾ ನೋವುಗಳನ್ನ ಬದಲಾವಣೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿಯೇ ಕರ್ತನೆ, ನೀವು ವಾಗ್ದಾನ ಮಾಡಿದ ಹಾಗೆಯೇ ನಿನ್ನನ್ನು ಪ್ರೀತಿಸುವಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರು ಏಸಪ್ಪ ಕರ್ತನೆ, ಅವರು ಹಾದು ಹೋಗುತ್ತಿರುವಂತಹ ಎಲ್ಲಾ ಕರ್ತನೆ ಮಾರ್ಗಗಳಲ್ಲಿಯೂ ಕರ್ತನೆ ಇರುವಂತಹ ನೋವು, ಸಂಕಟ, ಕರ್ತನೆ, ಕಷ್ಟ, ನಷ್ಟ ಎಲ್ಲವನ್ನು ಕೂಡ ಕರ್ತನೆ ಅವರ ಹಿತಕ್ಕಾಗಿ, ಅವರ ಅನುಕೂಲಕ್ಕಾಗಿ, ಅವರ ಪರವಾಗಿ ನೀವು ಮಾಡಿಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಹೌದು ಕರ್ತನೆ, ಪ್ರತಿಯೊಬ್ಬೊಬ್ಬರ ಕಣ್ಣೀರನ್ನ ಒರೆಸುವಂತಹ ದೇವರು ನೀವು, ನೋವನ್ನು ತೆಗೆದು ಹಾಕುವಂತಹ ದೇವರು ನೀವು ಕರ್ತನೆ. ಅಪ್ಪ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಬಿಡುಗಡೆಯನ್ನ ಕಾಣಲು, ಆರೋಗ್ಯವಾಗಿ ಇರಲು ಕರ್ತನೆ, ಎಲ್ಲಾ ಕರ್ತನೆ ನೋವುಗಳು ಸಂತೋಷವಾಗಿ ಬದಲಾಗುವಂತೆ ಅಪ್ಪ ಪ್ರತಿಯೊಬ್ಬೊಬ್ಬರನ್ನ ನೀವು ಆಶೀರ್ವದಿಸಿ ಕರ್ತನೆ, ಬಲಪಡಿಸಿ. ಈ ದಿನದಲ್ಲಿ ಹೊಸ ಕಾರ್ಯಗಳನ್ನ ಕರ್ತನೆ ಅವರು ಹಾದು ಹೋಗುವ ಹಾಗೆ, ಬಿಡುಗಡೆಯನ್ನ ಕಾಣುವ ರೀತಿಯಲ್ಲಿ ಅವರ ಜೀವಿತದಲ್ಲಿ ಅದ್ಭುತವನ್ನ ಮಾಡಿರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಕರ್ತನೆ. ಆಮೆನ್.